ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಿದ್ದೀನಿ. ಕಾಫಿಗೆ ಹಾಲು ಬಿಸಿ ಇಟ್ಟಿದ್ದೀನಿ, ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ಒಂದು ಅಭ್ಯಾಸ ಶುರು ಮಾಡ್ಕೊಂಡಿದ್ದೀನಿ. ವಿಷ್ಣು ಸಹಸ್ರನಾಮ ಕೇಳೋದು. ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ಜೊತೆಗೆ 1 ಕಪ್ ಕಾಫಿ ಇದ್ಬಿಟ್ರೆ ಅದು ಏನೋ ಗೊತ್ತಿಲ್ಲ, ಮೈಯಲ್ಲಿ ಒಂಥರ ಶಕ್ತಿ ಬಂದುಬಿಡುತ್ತೆ. ಫುಲ್ಲು ಕೆಲಸ ಮಾಡಬೇಕು ಅಂತ ಹುಮ್ಮಸ್ಸು ಬರುತ್ತೆ. ಹಾಲು ಬಿಸಿಗೆ ಇಟ್ಬಿಟ್ಟು ವಿಷ್ಣು ಸಹಸ್ರನಾಮ ಹಾಕ್ಬಿಟ್ಟು ಅದೊಂದು ಅರ್ಧ ಗಂಟೆ ಬರುತ್ತೆ. ಅದ್ರ ಜೊತೆಗೆ ಕಾಫಿನೂ ಕುಡಿದು ಪೂರ್ತಿ ಕೇಳಿಸ್ಕೊಂಡಾದ್ಮೇಲೆ ಹೊರಗಡೆ ಹೋಗಿ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಹಾಗೆ ಕೆಲಸ ಮಾಡಿಕೊಂಡೇ ಕೇಳಿಸ್ಕೊತಿರ್ತೀನಿ. ಟೈಮ್ ಪಾಸ್ ಅನ್ನೋದಕ್ಕಿಂತ ಫುಲ್ ಸೈಲೆಂಟ್ ಇರುತ್ತಲ್ಲ ಬೆಳಗ್ಗೆ ಎದ್ದ ತಕ್ಷಣ, ಆವಾಗ ಕೇಳಿಸ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗುತ್ತೆ. ನಾವಂತೂ ಆ ಸಂಸ್ಕೃತ ಶ್ಲೋಕನೆಲ್ಲ ಹೇಳಲಿಕ್ಕಾಗಲ್ಲ, ಬರೋದು ಇಲ್ಲ, ಹೇಳೋಕ್ಕೆ ನಾಲ್ಗೆ ಹೊರಳೋದೇ ಇಲ್ಲ. ಕೇಳಿಸ್ಕೊಂಡ್ರೆ ಒಂಥರ ಮನಸ್ಸಿಗೆ ಹಿತ ಅನಿಸುತ್ತೆ, ಕಾಮಾಗಿರುತ್ತೆ. ಹಾಗಾಗಿ ಬಿಸಿಬೇಳೆಭಾತ್ ಮಾಡಿದ್ದೆ ತಿಂಡಿಗೆ. ನನ್ನ ದೊಡ್ಡ ಮಗ ಏನು ತಿನ್ನಲ್ಲ ರೈಸು, ನಾವಿಬ್ಬರೇ. ಹಾಗಾಗಿ ಸ್ವಲ್ಪ ಸಣ್ಣ ಕುಕ್ಕರಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೆ. ಅವನಿಗೆ ನಾನು ಉಪ್ಪು ಮತ್ತು ಖಾರ ಹಾಕಿದ್ರೆ ಅದಕ್ಕೆ ಜಾಸ್ತಿ ಹಾಕಿದ್ಯಾ ಅಂತ ಹೇಳ್ತಾರೆ. ಹಾಗಾಗಿ ಬರೀ ಫ್ರೈ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಸೋಯಾ ಚಂಕ್ಸ್ನ. ಇವನಿಗೆ ತಿಂಡಿ ಕೊಟ್ಟಿದ್ದೀನಿ, ತಿನ್ಕೊಂಬಿಡು ಬೇಗ ಅಂತ ಅಂದ್ಬಿಟ್ಟು. ಇದು ಜೋಳ ಬೇಯಿಸಿಟ್ಟಿದ್ದೆ, ಕಾರ್ನ್ ಇತ್ತು, ಅದನ್ನು ಬೇಯಿಸಿಟ್ಟಿದ್ದೀನಿ. ಅದನ್ನು ತಿನ್ಕೋತಾರೆ ಮಕ್ಕಳು. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಏನಾದ್ರು ತಿನ್ಕೋತಾರೆ. ಮಧ್ಯಾಹ್ನ ನಾನು ಮನೆಗೆ ಬರುವಾಗ ಮೋಡ ಆಗಿಬಿಟ್ಟಿತ್ತು, ಫುಲ್ಲು ತರಕಾರಿ ತೊಗೊಂಡು ಬರೋಕ್ಕೆ ಹೋಗಿದೆ. ಸ್ವಲ್ಪನೂ ತರಕಾರಿ ಇರಲಿಲ್ಲ. ಅದಕ್ಕೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಲ್ಯಾಬಿಗೆ ಹೋಗಿ ಬರ್ತಾ ನಾನು ನನ್ನ ಮಗ ಇಬ್ಬರು ತೊಗೊಂಬಂದ್ವಿ. ಅದನ್ನು ನೋಡಿಬಿಟ್ಟು ಹಾಗೆ ಒಂದೇ ಸಲ ತೊಳೆದು ಎಲ್ಲ ಕ್ಲೀನ್ ಡ್ರೈ ಆದಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ಈರುಳ್ಳಿನೂ ಇರಲಿಲ್ಲ ಮನೇಲಿ. ಈರುಳ್ಳಿ, ಟೊಮ್ಯಾಟೊ ಮತ್ತು ಆಲೂಗಡ್ಡೆ ಇತ್ತು ಅಂದರೆ ಅಟ್ಲೀಸ್ಟ್ ಏನಾದರೂ ಒಂದು ತರಕಾರಿ ಹುಳಿ ಸಾಂಬಾರಾದರೂ ಮಾಡ್ಕೋಬೋದು. ಬೇಳೆ ಆಲೂಗಡ್ಡೆ ಹುಳಿನಾದರೂ ಮಾಡ್ಕೋಬೋದು. ಈರುಳ್ಳಿನೂ ಖಾಲಿ ಆಗಿತ್ತು, ಸ್ವಲ್ಪ ಇತ್ತು. ಹಾಗಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಎಲ್ಲದನ್ನು ತೊಗೊಂಡು ಬರೋಷ್ಟೊತ್ತಿಗೆ ಲೇಟಾಯಿತು. ಬಂದ ತಕ್ಷಣ ಕಾಫಿ ಕುಡಿದೆ. ಇನ್ನು ಪಾತ್ರೆ ತೊಳೆದಿರಲಿಲ್ಲ, ಬೆಳಗ್ಗೆದೆಲ್ಲ ಸಿಂಕ್ ತುಂಬ ತುಂಬಿದೆ. ಪಾತ್ರೆ ತೊಳಿಬೇಕು. ನನ್ನ ಕೆಲಸ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಕೆಲಸ ಯಾರೂ ಮಾಡೋದಿಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಈರುಳ್ಳಿ ಕೆಲವೊಂದು ಸಣ್ಣ ಇದ್ದಿದ್ದನ್ನೆಲ್ಲ ತೆಗೆದು, ಅಂದರೆ ಸಿಪ್ಪೆ ಜಾಸ್ತಿ ಇರುತ್ತೆ, ಅಲ್ಲಿ ಕಸ ಥರ ಆಗಿಬಿಟ್ಟಿರುತ್ತೆ ನೋಡಿ. ಈರುಳ್ಳಿನೇ ಇದೆ ಅಂದ್ಕೊಂಡಿರ್ತೀವಿ, ಆದರೆ ಕಸನೇ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ತೆಗೆದ್ಬಿಟ್ಟು ಹಾಕೋತಿದ್ದೀನಿ. ಹಳೆದೆಲ್ಲ ಮೇಲಿಟ್ಕೊಂಡ್ರೆ ಬೇಗ ಫಸ್ಟ್ ಅದನ್ನು ಯೂಸ್ ಮಾಡಿಕೊಂಡು ಆಮೇಲೆ ಹೊಸದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಹಳೆ ಈರುಳ್ಳಿನೆಲ್ಲ ಕೆಳಗಡೆ ಹಾಕ್ಬಿಟ್ಟೆ. ಜಾಸ್ತಿನೇ ತೊಗೊಂಬರ್ತೀನಿ, ನನಗೆ ಸ್ವಲ್ಪ ಜಾಸ್ತಿ ಕಾಣಿಸ್ಬೇಕು, ಇದೆ ಅನ್ನಂಗೆ ಅನ್ನಿಸ್ತಿರ್ಬೇಕು. ತೀರಾ ಖಾಲಿ ಆದಮೇಲೆ ತರೋದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ಇನ್ನೂ 1-2 ಇದೆ ಅನ್ನೋ ಥರನೇ ಸ್ವಲ್ಪ ಒಂದು ದಿನಕ್ಕೆ 1 ದಿನಕ್ಕೆ 2 ದಿನಕ್ಕೆ ಅಡುಗೆಗೆ ಆಗುತ್ತೆ ಅನ್ನೋವಾಗಲೇ ತರಕಾರಿ, ಬೇಳೆ, ಏನೇ ಎನಿವನ್ ಎಲ್ಲದನ್ನು ತಂದಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಏನು ಖಾಲಿಯಾಗಿರುತ್ತೋ ಅದನ್ನು ಲಿಸ್ಟ್ ಮಾಡಿಕೊಂಡು ನಾನು ಬರುವಾಗ ತೊಗೊಂಬರ್ತೀನಿ. ಇಲ್ಲಾಂದರೆ ತಕ್ಷಣಕ್ಕೆ ಹೋಗಿ ತಂದುಕೊಡೋಕ್ಕೆ ತೊಗೊಂಬಂದು ಮಾಡೋದಕ್ಕೆ ನಂಗೆ ಕಷ್ಟ ಆಗುತ್ತೆ. ಇಲ್ಲಿ ಹತ್ರ ಅಂಗಡಿಗಳಿದ್ರೂ ತೊಗೊಂಬರೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಬರುವಾಗಲೇ ನನಗೇನು ಬೇಕೋ ನೋಡಿ ಮಾಡಿ ತೊಗೊಂಬಂದ್ಬಿಡ್ತೀನಿ. ಮಕ್ಕಳು ಕಳಿಸಿದ್ರೆ ನನಗೆ ತರಕಾರಿ ತೊಗೊಂಬರೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನೇ ನೋಡಿ ಚೆನ್ನಾಗಿರೋದು ಇಲ್ಲಿದ್ದು ನೋಡ್ಬಿಟ್ಟು ತೊಗೊಂಬರ್ತೀನಿ. ಕೆಲವೊಮ್ಮೆ ಅವ್ರ ಅಪ್ಪ ತಂದುಕೊಟ್ಟಿರ್ತಾರೆ, ಆವಾಗ ಚೆನ್ನಾಗಿರುತ್ತೆ, ಅವರು ನೋಡಿನೇ ತೊಗೊಂಬರ್ತಾರೆ. ನಾನು ತೊಗೊಂಬಂದಿದ್ದು ಅಥವಾ ಅವ್ರು ತಂದಿದ್ದಷ್ಟೇ ಚೆನ್ನಾಗಿರೋದು. ಮಕ್ಕಳು ನಿಂತ್ಕೊಂಡ್ಬಿಟ್ಟು ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾರೆ ಅಷ್ಟೇ. ಯಾವುದನ್ನು ಕೈಯಲ್ಲಿ ಮುಟ್ಟು ನೋಡಿ ತೊಗೊಂಬರೋದು ಮಕ್ಳಿಗಿನ್ನೂ ಗೊತ್ತಿಲ್ಲ. ಅದರಲ್ಲೂ ನನ್ನ ದೊಡ್ಡ ಮಗ ಅಂತೂ ಗಾಡಿ ಬಿಟ್ಟು ಕೆಳಗಡೆ ಇಳಿಯೋದೇ ಇಲ್ಲ, ಅಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡಿದು ಅವರು ಇಸ್ಕೊಳ್ಳೋದು ಬರೋದು ಹಂಗೆ ಮಾಡ್ತವೆ. ಮಕ್ಕಳೇ ಹಾಗೆ ಅನಿಸುತ್ತೆ. ನಾವು ಜವಾಬ್ದಾರಿಯಿಂದ ಮನೇದು ಏನಿದೆಯಲ್ಲ, ಹೆಣ್ಮಕ್ಳು ನೋಡ್ಕೊಂಡ್ರೇ ಸರಿ, ಗಂಡು ಮಕ್ಳಿಗೆ ಏನೂ ಗೊತ್ತಾಗೋದಿಲ್ಲ. ನಾವು ಅವ್ರಿಗೆ ಹೇಳೋದು ಅಲ್ಲ ಆ ಥರ. ಅವ್ರಿಗೇನು ಗೊತ್ತೂ ಆಗೋಲ್ಲ, ಯಾವ್ದು ತರಬೇಕು ಯಾವ್ದು ಬಿಡಬೇಕು ಅಂತ ಅಂದ್ಬಿಟ್ಟು. ಹೆಣ್ಮಕ್ಳು ಜವಾಬ್ದಾರಿ ವಹಿಸ್ಕೊಳ್ಳೋ ಥರ ಗಂಡು ಮಕ್ಳೇನು ವಹಿಸ್ಕೊಂಡು ಇದೇ ಬೇಕು ಅಂತೇಳ್ಬಿಟ್ಟು ಪರ್ಟಿಕ್ಯುಲರಾಗಿ ಚೂಸ್ ಮಾಡಿ ತೊಗೊಂಬರೋದಿಲ್ಲ. ಅದು ನನ್ನ ಮನೆ ವಿಚಾರದಲ್ಲಿ ಹಾಗೆಯೇ ನಾನು ಅದನ್ನೇ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಹೇಗೆ ಅಂದರೆ ಎಲ್ಲ ತರಕಾರಿನೂ ತಿನ್ನೋದಿಲ್ಲ, ಕೆಲವೊಂದು ಚೂಸ್ ಮಾಡಿದ ತರಕಾರಿ ಮಾತ್ರ ತಿಂತಾರೆ. ಈ ಪಡವಲಕಾಯಿ, ಹಾಗಲಕಾಯಿ, ಮೂಲಂಗಿ ಆ ಥರದ್ದೆಲ್ಲ ತಿನ್ನೋದಿಲ್ಲ. ಕೆಲವೊಂದು ಚೂಸ್ ಮಾಡಿದ್ದಷ್ಟೇ ತಿನ್ನೋದ್ರಿಂದ ಅವ್ರಿಗೆ ನಾವು ಯಾವ್ದು ತಿಂತೀವೋ ಅದನ್ನು ಮಾತ್ರ ತೊಗೊಂಬರ್ತೀನಿ. ಇವ್ರಿಗೇನಾದ್ರು ಹೇಳಿಬಿಟ್ರೆ ಎಲ್ಲ ಏನು ಸಿಗುತ್ತೋ ಅಥವಾ ಯಾವುದು ಫ್ರೆಶಾಗಿ ಚೆನ್ನಾಗಿ ಕಾಣುತ್ತೋ ಎಲ್ಲದನ್ನು ತುಂಬ್ಕೊಂಬರ್ತಾರೆ. ಹಾಗಾಗಿ ನಾನೇ ಹೋಗೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗೆ ಬರ್ತಾ ಒಂದು ಬದನೆಕಾಯಿ ನೋಡಿದೆ, ಒಂದಲ್ಲ ಬದನೆಕಾಯಿ ನೋಡಿದೆ.
ಇದು ಎಣ್ಗಾಯಿ ಬದನೇಕಾಯಿ ಗುಂಡು ಬದನೇಕಾಯಿ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿದೆ ಅಂತ ಅನ್ನಿಸ್ತು. ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಚಪಾತಿ ಮತ್ತು ಎಣ್ಗಾಯಿ ಬದನೇಕಾಯಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ಪಾತ್ರೆ ನೋಡಿ ಎಷ್ಟಿದೆ, ಚಿಟಿಕೆ ಹೊಡೆಯೋಷ್ಟ್ರೊಳಗೆ ಮುಗಿಸ್ಬೇಕು ಅಂತ ಅಲ್ಲ, ಚಿಟಿಕೆ ಹೊಡೆದಿದ ತಕ್ಷಣ ಯಾವ ಕೆಲಸನೂ ಆಗಲ್ಲ, ಕೈಯಿಂದ ಮಾಡಿದ್ರೆ ಕೆಲಸ ಆಗೋದು. ಪಾತ್ರೆ ಎಲ್ಲ ತೊಳೆದು ಚಪಾತಿ ಹಿಟ್ಟು ಕಲಸಿಟ್ಟು ಜೊತೆಗೆ ಬದನೇಕಾಯಿತು ಎಣ್ಗಾಯಿ ಮಾಡಿದ್ದೀನಿ. ರೆಸಿಪಿ ಬೇಕು ಅಂತಂದರೆ ನಾನು ಹಳೆ ವಿಡಿಯೋದಲ್ಲಿದೆ, ಒಮ್ಮೆ ಚೆಕ್ ಮಾಡಿ ಹಾಕಿದ್ದೀನಿ. ನಾನು ಆಲ್ರೆಡಿ ಇದನ್ನು ಕುಕ್ಕರಲ್ಲೇ ಮಾಡ್ಕೊತಿದ್ದೀನಿ. ಯಾಕೆ ಅಂದರೆ ಟೈಮ್ ಆಗಿಬಿಟ್ಟಿತ್ತು, ಸುಸ್ತಾಗ್ಬಿಟ್ಟಿತ್ತು. ಕಡಾಯಲ್ಲಿ ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಕುಕ್ಕರಲ್ಲೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಬೆಂದೋಗುತ್ತೆ ಅಂತ ಕುಕ್ಕರಲ್ಲೇ ಮಾಡ್ಕೊಂಬಿಟ್ಟೆ. ಚಪಾತಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗನಿಗೆ, ದೊಡ್ಡ ಮಗನಿಗೆ ಎಣ್ಣೆ ಹಾಕೋಗಿಲ್ಲ, ಚಿಕ್ಕ ಮಗನಿಗೆ ಎಣ್ಣೆ ಹಾಕಬೇಕು. ಹಾಗಾಗಿ ಫಸ್ಟ್ ಅವನಿಗೆ ಮಾಡಿಕೊಟ್ಬಿಟ್ಟು ಆಮೇಲೆ ತವಾಗ ಎಣ್ಣೆ ಹಾಕ್ಬಿಟ್ರೆ ಇವನು ತಿನ್ನಲ್ಲ, ಬೇಜಾರು ಮಾಡ್ಕೊತಾನೆ. ಅದಕ್ಕೆ ಫಸ್ಟ್ ಇವನಿಗೆ ಮಾಡಿಕೊಟ್ಟು ಆಮೇಲೆ ಚಿಕ್ಕವನಿಗೂ ಮಾಡಿಕೊಟ್ಟೆ. ಏನು ಮಾಡೋದು, ಯಾರಿಗೆ ಯಾವ ಥರ ಇಷ್ಟನೋ ಅದೇ ಥರ ಅಡುಗೆ ಮಾಡಬೇಕು. ಇಲ್ಲಾಂದರೆ ಇಷ್ಟಪಟ್ಟು ತಿನ್ನೋದಿಲ್ಲ. ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ರೂ ಅವ್ರು ಇಷ್ಟಪಟ್ಟು ತಿಂದ್ರೇ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅವರಿಬ್ರದ್ದು ಆದಮೇಲೆ ನಾನೊಂದು ಚಪಾತಿ ಹಾಕ್ಕೊಂಡು ತಿಂದು ಮನೆಯೆಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆ ಕ್ಲೀನ್ ಮಾಡಿ, ಚಪಾತಿ ಮಾಡಿದ್ನೆಲ್ಲ ಹಿಟ್ಟೆಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದಿಟ್ಟು ಆವತ್ತಿನ ಕೆಲಸ ಮುಗಿಸಿದೆ ಅನ್ನೋ ಸಮಾಧಾನದಲ್ಲಿ ಮಲ್ಕೊಂಡ್ರೆ ನಿಜವಾಗ್ಲೂ ಒಂಥರ ನೆಮ್ಮದಿ. ಪಾತ್ರೆ ಎಲ್ಲ ತೊಳೆದಿಟ್ಟು ಮಲ್ಕೋತೀವಲ್ಲ ರಾತ್ರಿ ಹೊತ್ತು, ಆವಾಗ ಸಿಗೋ ಸಮಾಧಾನ ಇನ್ನು ಯಾವಾಗಲೂ ಸಿಗೋಲ್ಲ. ಹಾಲು ಇಟ್ಟಿದ್ದೀನಿ, ಅವನು ಆಮೇಲೆ ಬಿಸಿ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳ್ದ ಚಿಕ್ಕ ಮಗ. ಹಾಗಾಗಿ ಹಾಲು ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ತೊಗೊಂಬಿಟ್ಟು ಮಲ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಗುಡ್ ನೈಟ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.